ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಕೆಸೆಟ್ 2025 ಪರೀಕ್ಷೆಗೆ ನೀವೆಲ್ಲ ತಯಾರಿ ಮಾಡ್ತಾ ಇದ್ದೀರಿ. GK ಪೇಪರ್ 1 ಒಳಗಡೆ ಯೂನಿಟ್ ನಂಬರ್ 8 ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇದೆ. ಇದರೊಳಗಡೆ ಯಾವ ವಿಷಯನ ಓದಬೇಕಾಗಿದೆ, ಯಾವ ವಿಷಯನ ಓದಬಾರ್ದಾಗಿದೆ, ಕೆಸೆಟ್ ಮೊದಲ ಪ್ರಯತ್ನದೊಳಗೆ ನಾನು ಹೇಗೆ ಅಗದಿ ಕಡಿಮೆ ಟೈಮ್ ಒಳಗೆ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡೆ ಮತ್ತು ಅದು ಹೇಗೆ ಪಾಸ್ ಆದೆ ಅನ್ನೋದು ಬಹಳ ಮುಖ್ಯ ಇದೆ. ನನ್ನ ಸ್ಟ್ರಾಟಜಿಗಳು ಏನೆಲ್ಲ ಅದಾವ, ಯಾವ ರೀತಿಯಾಗಿ ನಾನು ಅನಾಲಿಸಿಸ್ ಮಾಡಿಕೊಂಡು ಓದ್ತಾ ಇದ್ದೀನಿ, ಮುಂದೆ ನೀವು ಯಾವ ರೀತಿಯಾಗಿ ಓದಬೇಕಾಗಿದೆ, ಇವೆಲ್ಲ ವಿಷಯಗಳನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ. ಸೊ ಐ ಹೋಪ್ ಈ ರೀತಿಯಾಗಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ನಿಮಗೇನಾದರೂ ಈ ರೀತಿಯಾದಂತಹ ಇಂಗ್ಲೀಷ್ ಮಾಧ್ಯಮದೊಳಗಡೆ ನೋಟ್ಸ್ ಬೇಕಾದರೆ ದಯವಿಟ್ಟು ನನಗೆ ನೀವು ಸಂಪರ್ಕಿಸುವಂತಹ ಸಂಖ್ಯೆಯನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದರ ಮುಖಾಂತರ ನನಗೆ ನೀವು ನೇರವಾಗಿ ಸಂಪರ್ಕಿಸಬಹುದು. ಮತ್ತು ಅದೇ ರೀತಿಯಾಗಿ ನಾನು ಅದನ್ನು ಅತಿ ಕಡಿಮೆ ಬೆಲೆಯೊಳಗೆ ನಾನು ನಿಮಗೆ 1 ರಿಂದ 10 ಪ್ರಮುಖ ಯೂನಿಟ್ಗಳಿದಾವಲ್ಲ ಅದರೊಳಗಡೆ ನಿಮಗೆ ನಾನು ಕೆಲವೊಂದಿಷ್ಟು ಯೂನಿಟ್ಗಳು ಬಿಟ್ಟು, ಅಂದರೆ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು, ಮತ್ತು ಲಾಜಿಕಲ್ ರೀಸನಿಂಗ್ ಅಪ್ಟಿಟ್ಯೂಡ್ ಆಗಿರ್ಬೋದು, ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಬಿಟ್ಟು, ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ ಬಿಟ್ಟು ಸುಮಾರು 6 ಪ್ರಮುಖ ಯೂನಿಟ್ಗಳದ್ದು ಒಂದು ನೋಟ್ಸನ್ನು ತಯಾರಿ ಮಾಡಿದ್ದೀನಿ. ನಿಮಗೆ ಇದೆಲ್ಲ ಬೇಕಾದರೆ ನೀವು ಕಡಿಮೆ ಬೆಲೆಯೊಳಗಡೆ ಇವುಗಳನ್ನು ಪಡೆಯಬಹುದು. ಸೊ ಐ ಹೋಪ್ ನಿಮಗಿದು ಅರ್ಥ ಆಯಿತು ಅಂದ್ಕೊಳ್ತೇನೆ. ನೇರವಾಗಿ ವಿಡಿಯೋನ ಪ್ರಾರಂಭ ಮಾಡ್ತೀನಿ ನಾನು. ಸೊ ನೀವು ನೋಡ್ತಾ ಇದ್ದೀರಿ, ಫಸ್ಟ್ ಯೂನಿಟ್ ನಂಬರ್ 8 ಒಳಗಡೆ ಕಂಪ್ಯೂಟರ್ ನೆಟ್ವರ್ಕಿಂಗ್ ಇಂಟರ್ನೆಟ್ ಇದೆ. ಇದ್ರ ಬಗ್ಗೆ ನೀವು ಓದ್ಕೋಬೇಕು. ಏಕೆಂದರೆ 2024 ಇದ್ರ ಬಗ್ಗೆ ಕ್ವಶನ್ ಆಗಿದೆ. ಇದು ಇಮೇಲ್ ಮೇಲೆ ಪ್ರಶ್ನೆ ಆಗಿದೆ. ಸೊ ದಿಸ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ ಕಂಪ್ಯೂಟರ್ ಇಂಟರ್ನೆಟ್ ಸರ್ವಿಸ್ ಒಳಗೆ ಬರ್ತದೆ. ಅಗೇನ್ ಪ್ರಾಕ್ಸಿ ಸರ್ವರ್ ಮೇಲೆ ಒಂದು ಪ್ರಶ್ನೆ ಆಗಿದೆ ಕೆಸೆಟ್ 2024 ಒಳಗಡೆ. ಸೊ ದಿಸ್ ಇಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸರ್ವರ್ ಅಂತಂದರೆ ಇಟ್ಸ್ ಆಲ್ಸೋ ಕಮ್ಸ್ ಅಂಡರ್ ಇಂಟರ್ನೆಟ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್. ಅಗೇನ್ ಇದು ಕೂಡ ಒಂದು ಇಂಟರ್ನೆಟ್ ಗವರ್ನೆನ್ಸ್ ಆರ್ಗನೈಸೇಷನ್ ಮೇಲೆ ಕೆಸೆಟ್ 2024 ಮೇಲೆ ಪ್ರಶ್ನೆ ಆಗಿದೆ. ಅಗೇನ್ ಇಂಟರ್ನೆಟ್ ಎಕ್ಸ್ಟ್ರಾನೆಟ್ ಮೇಲೆ ಪ್ರಶ್ನೆ ಆಗಿದೆ. ನೋಡಿರಿ, ಈಗ ಇಂಟರ್ನೆಟ್ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ, ಇದ್ರ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿದೆ. 2023 ಒಂದು ಕೆಸೆಟ್ ಪರೀಕ್ಷೆ ಒಳಗೆ ಕೂಡ ಒಂದು ಪ್ರಶ್ನೆ ಆಗಿದೆ. ವಿಚ್ ಈಸ್ ದ ಆಲ್ಟರ್ನೇಟ್ ಟರ್ಮ್ ಟು ರೆಫರಿಂಗ್ ದ ವೆಬ್ಸೈಟ್ ಡೊಮೈನ್ ನೇಮ್ ಅಂತ, ದಟ್ ಇಸ್ URL ಅಂತ ಏನು ಹೇಳ್ತೀವಿ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಗ ಈ ರೀತಿ ನೀವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅನ್ನೋದು ನನ್ನ ಪ್ರಕಾರ. UGC ನೆಟ್ ಜೂನ್ 2025 ಒಳಗಡೆ ಒಂದು ಪ್ರಶ್ನೆ ಕೇಳಿದ್ದಾರೆ. ವಾಟ್ ಡಸ್ ಇಟ್ ಮೀನ್ ಆರ್ಫಾ ಫ್ಯಾನೆಟ್ ಅಂತ, ARFA ಫ್ಯಾನೆಟ್ ಅಂತ. ಸೊ ಇದನ್ನು ನೀವು ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ ನೀವು ಇದನ್ನು ಓದ್ಬೋದು. ಸೊ ಹಿಂಗೆ ನಾವು ಈ ಒಂದು ಯೂನಿಟ್ ಒಳಗಡೆ ಏನು ಓದಬೇಕು, ನಾವು ಕಂಪ್ಯೂಟರ್ ನೆಟ್ವರ್ಕ್ಸ್ ಟೈಪ್ಸನ್ನು ಓದಬೇಕು, ಲ್ಯಾನನ್ನು ಓದಬೇಕು ಆಗಿದೆ, ಸೊ ವ್ಯಾನನ್ನು ಓದಬೇಕಾಗಿದೆ, ಇಂಟರ್ನೆಟ್ ಬಗ್ಗೆ ಓದಬೇಕಾಗಿದೆ, ಇಂಟರ್ನೆಟ್ ಬಗ್ಗೆ ಓದಬೇಕಾಗಿದೆ, ಎಕ್ಸ್ಟ್ರಾನೆಟ್ ಬಗ್ಗೆ ಓದಬೇಕಾಗಿದೆ, VPN ಬಗ್ಗೆ ಓದಬೇಕಾಗಿದೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇನ್ನು ಅದೇ ರೀತಿಯಾಗಿ ನಿಮಗೆ ನಾನು ಈವನ್ ಕೆಲವೊಂದು STTP ಬಗ್ಗೆ ಆಗಿರ್ಬೋದು, IMAP ಬಗ್ಗೆ ಆಗಿರ್ಬೋದು, FTF ಬಗ್ಗೆ ಆಗಿರ್ಬೋದು, ಸೊ ಹಿಂಗೆ ಡೀಟೇಲ್ ಆಗಿ ಮಾಡಿದ್ದೇನೆ. ಅಗೇನ್ 8.2 ಇಂಡಿಯನ್ ICT ಇನಿಷಿಯೇಟಿವ್ ಇನ್ ಎಜುಕೇಷನ್ ಅಂತಿದೆ. ದಿಸ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್. ಯಾಕಂದರೆ ಸೊ ಈ ICT ಒಳಗೆ ಇನಿಷಿಯೇಟಿವ್ ಇನ್ ಎಜುಕೇಷನ್ ಒಳಗೆ ಏನೇನು ಇನಿಷಿಯೇಟಿವ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಸ್ವಯಂ ಪ್ರಭಾ ಅನ್ನೋದು ಒಂದು ಪ್ರೋಗ್ರಾಮ್ ಇದೆ. ಸೊ ಅದ್ರ ಬಗ್ಗೆ ನೀವು ಆಲ್ರೆಡಿ ನೀವು ಸ್ವಯಂ ಕೋರ್ಸ್ ಒಳಗೆ ಕೂಡ ನೀವು ಓದಿರ್ತೀರಿ. ಸೊ ವಿಚ್ ದ ಇನಿಷಿಯೇಟಿವ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ಸ್ 24/7 DTH ಸ್ಯಾಟಲೈಟ್ TV ಅಂತ ಕೇಳಿದ್ದಾರೆ. ಸೊ 24/7 DTH ಸ್ಯಾಟಲೈಟ್ TV ಅನ್ನು, ದಟ್ ಇಸ್ ಸ್ವಯಂ ಪ್ರಭದ ಮೇಲೆ ಒಂದು ಪ್ರಶ್ನೆ ಆಗಿದೆ. ಸೊ ಇದು 2024 ICT ಒಳಗಡೆ ಕೇಳುವಂಥ ಒಂದು ಪ್ರಶ್ನೆ. ಅಗೇನ್ NAD ಬಗ್ಗೆ, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಬಗ್ಗೆ ಒಂದು ಪ್ರಶ್ನೆ ಆಗಿದೆ. ಇದು ಕೂಡ 2024 ಆಗಿದೆ. ಎಜುಸ್ಯಾಟ್, ದಿಸ್ ಇಸ್ ಆಲ್ಸೋ ಕ್ವಶನ್, 48ನೇ ಪ್ರಶ್ನೆ. ಇದು ಕೂಡ ಕೆಸೆಟ್ 2024 ಕೂಡ ಆಗಿದೆ. ಅಗೇನ್ ನೀವು ಕೆಲವಷ್ಟು ಕೆಸೆಟ್ ಮತ್ತು ನೆಟ್ ಪ್ರಶ್ನೆಗಳು ಕೂಡ ನೋಡ್ತಾ ಇದ್ದೀರಿ. ನೋಡಿರಿ, ಇದು UGC ನೆಟ್ ಪ್ರಶ್ನೆ ಆಗಿದೆ. ಓಕೆ, ಸೊ ವಿಚ್ ಇನಿಷಿಯೇಟಿವ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಮೂವ್ ಫಾರ್ ಹೈಯರ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಇಟ್ ಈಸ್ ಸೆಕೆಂಡ್, ದಟ್ ಈಸ್ ಸ್ವಯಂ ಒಳಗಡೆ ಸ್ಟಡಿ ವೆಬ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪಿರಿಂಗ್ ಮೈಂಡ್ಸ್ಗೆ ಅಲ್ಲಿ ಏನು ಮಾಡಿದ್ದಾರೆ, ಸೊ ಇದನ್ನು ಕೊಟ್ಟಿದ್ದಾರೆ. ಶೋಧ್ ಗಂಗಾ ಮೇಲೆ ಪ್ರಶ್ನೆ ಆಗಿದೆ. ಹಾಗೆ EPG ಪಾಠಶಾಲಾ ಮೇಲೆ ಕೂಡ ಪ್ರಶ್ನೆಗಳು ಆಗ್ತಾ ಇದ್ದಾವೆ. ಸೊ ಹೀಗೆ ನಾನು ಡೀಟೇಲ್ ಆಗಿ ಕೂಡ ಅವುಗಳ ಅನಾಲಿಸಿಸ್ ಅನ್ನು ಮಾಡಿದ್ದೀನಿ. ನಿಮಗೆ ಇದು ಯೂಸ್ ಆಗ್ಬೋದು. ಇನ್ನು 8.3 ಏನಂತಂದರೆ ICT ಬೇಸಿಕ್ ಮೇಲೆ ನೀವು ಓದ್ಕೋಬೇಕಾಗಿದೆ. ಬೇಸಿಕ್ ಅಂದರೆ JPG ಫಾರ್ಮೆಟ್ ಅಂದರೆ ಏನು, FTX ಅಂದರೆ LV ಅಂತಂದ್ರೇನು, WPT ಅಂತಂದ್ರೇನು, ಹಿಂಗೆ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಮಹಾರಾಷ್ಟ್ರ ಸೆಟ್ ಒಳಗಡೆ 2025 ಒಳಗೆ ಕೇಳಿದಂಥ ಒಂದು ಪ್ರಶ್ನೆ ಆಗಿದೆ. ಸೊ ಈ ರೀತಿಯಾಗಿ ನೀವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಓದ್ತಾ ಹೋಗಬೇಕಾಗಿದೆ. ಸೊ ಅದ್ರ ಜೊತೆಗೆ ಕೆಲವಷ್ಟು ಯೂನಿಕೋಡ್ ಇದು ಕೂಡ ಮಹಾರಾಷ್ಟ್ರ ಸೆಟ್ ಒಳಗೆ ಕೇಳಿದ್ದಾರೆ. ಅಗೇನ್ ಕೆಲವಷ್ಟು ಮಹಾರಾಷ್ಟ್ರ ಸೆಟ್ ಪ್ರಶ್ನೆಗಳು ಕೂಡ ಹಾಕಿದ್ದೇನೆ ನಾನು. ಮತ್ತು ಅಗೇನ್ ಕರ್ನಾಟಕ ಸೆಟ್ ಕೂಡ ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಕೆಲವಷ್ಟು UGC ನೆಟ್ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀನಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸೊ ಹೀಗೆ ಕೆಲವಷ್ಟು ಔಟ್ಪುಟ್ ಡಿವೈಸನ್ನು ಕೂಡ ಹಾಕಿದ್ದೀನಿ ನಾನು. CD-ROM ಬಗ್ಗೆ ಆಗಿರ್ಬೋದು, ಯಾವೆಲ್ಲ ವಿಷಯಗಳನ್ನು ಓದಬೇಕಾಗಿದೆ, ಯಾವೆಲ್ಲ ವಿಷಯಗಳನ್ನು ಬಿಡಬೇಕಾಗಿದೆ ಅನ್ನೋದು ಬಹಳ ಮುಖ್ಯ ಆಗಿದೆ. ನೋಡಿ, ಫೈಲ್ ಫಾರ್ಮೆಟ್ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ನಿಮಗೆ. ಟೆಕ್ಸ್ಟ್ ಡಾಕ್ಯುಮೆಂಟ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಸ್ಪ್ರೆಡ್ಶೀಟ್ ಬಗ್ಗೆ ಇದೆ. ಸ್ಪ್ರೆಡ್ಶೀಟ್ ಅಂದರೆ ನಾವು ಏನು ಎಕ್ಸೆಲ್ ಶೀಟ್ ಅಂತ MS Excel ಅಂತ ಏನು ಹೇಳ್ತೀವಿ ಅದು. ಸೊ ಅಗೇನ್ ಇಮೇಜ್ ಬಗ್ಗೆ ಆಗಿರ್ಬೋದು, ವಿಡಿಯೋ ಪ್ರೆಸೆಂಟೇಷನ್ ಆಗಿರ್ಬೋದು, ಕಾಂಪ್ರೆಸ್ ಫೈಲ್, ಸೊ ಇವುಗಳು ಯಾವ್ಯಾವ ಫೈಲ್ ಫಾರ್ಮೆಟಿಂದ ಕಳಿಸ್ತಾರೆ, ಯಾವೆಲ್ಲ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಬೇಕಾಗಿದೆ. ಇನ್ನು ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ನೋಡಿರಿ ನಾನು ಕಂಪ್ಲೀಟ್ ಆದಂಥ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ತಾನೆ. ಸೊ ಇದು ನಿಮಗೆ 100% ಹೆಲ್ಪ್ ಆಗುತ್ತೆ ಅನ್ನೋದು
ನಾನೊಂದು ಅಭಿಪ್ರಾಯದ ಜೊತೆಗೆ ಅನಿಸಿಕೆ ಕೂಡ ಹೌದು. ಸೊ ಅಗೇನ್ 8.4 ಕಂಪ್ಯೂಟರ್ ಸೆಕ್ಯೂರಿಟಿ ಮೇಲೆ ಕ್ವಶನ್ಸ್ಗಳು ಬರ್ತಾ ಇದಾವೆ. ಸೊ ಅಗೇನ್ ಎನ್ಕೋಡಿಂಗ್, ಡಿಕೋಡಿಂಗ್, ಅಗೇನ್ ನೀವು ಎನ್ಸ್ಕ್ರಿಪ್ಷನ್ ಅಂತ ಏನು ಹೇಳ್ತೀರಿ, ಡಿಸ್ಕ್ರಿಪ್ಷನ್ ಅಂತ ಏನು ಹೇಳ್ತೀರಿ. ಸೊ ಇವನ್ನೆಲ್ಲ ನೋಡಿರಿ, ಟೈಪ್ಸ್ ಆಫ್ ಸೆಕ್ಯೂರಿಟಿ ಕೇಳ್ತಿದ್ದಾನೆ. ಸೊ ಕಾಮನ್ ಯಾವ ರೀತಿಯಾಗಿ ಮಾಲ್ವೇರ್ಸ್ಗಳು ಅಟ್ಯಾಕ್ ಆಗ್ತಾವೆ, ಸೆಕ್ಯೂರಿಟಿ ಮೆಕ್ಯಾನಿಸಮ್ ಏನಿರಬೇಕಾಗಿದೆ. ಸೊ ಹೀಗೆಲ್ಲ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇವನ್ ಎಸ್ಪೆಷಲಿ ಆಗಿ HTTP ಮೇಲೆ ಬಹಳ ಬರ್ತಾ ಇದೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಮೇಲೆ, HTML ಮೇಲೆ ಕೂಡ ಪ್ರಶ್ನೆ ಬರ್ತಾ ಇದಾವೆ. ಸೊ ಇವೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಕಂಪ್ಯೂಟರ್ ಫಂಡಮೆಂಟಲ್ಸ್ ಆ್ಯಂಡ್ ಹಾರ್ಡ್ವೇರ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ. ಅಂದರೆ ಇದರೊಳಗೆ ಯಾವುದು ಇನ್ಪುಟ್ ಇದೆ, ಯಾವುದು ಔಟ್ಪುಟ್ ಇದೆ, ಸಾಫ್ಟ್ವೇರ್ ಇದೆ, ಯಾವುದು ಇನ್ಪುಟ್ ಡಿವೈಸ್ ಇದೆ, ಯಾವುದು ಔಟ್ಪುಟ್ ಡಿವೈಸ್ ಇದೆ, ಪ್ರೈಮರಿ ಮತ್ತು ಸೆಕೆಂಡರಿ ಮೆಮೊರಿ ಯಾವುದು, ಸ್ಟೋರೇಜ್ ಹೈರಾರ್ಕಿ ಏನಿರ್ತದೆ. ಸೊ ಹೀಗೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ಪ್ರಶ್ನೆಗಳನ್ನು ಕೊಡ್ತಾ ಅದಕ್ಕೆ ನಿಮಗೆ ಇನ್ಪುಟ್ ಡಿವೈಸ್ ಜೊತೆಗೆ ಮತ್ತು ಪ್ರೈಮರಿ ಸೆಕೆಂಡರಿ ಮೆಮೊರಿ ಜೊತೆಗೆ ಕೆಲವೊಂದು ವಿಷಯಗಳನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದು ಬಹಳ ಹೆಲ್ಪ್ಫುಲ್ ಆಗ್ತದೆ. ನೀವು ಏನಾದರೂ ಇದು ನೋಟ್ಸ್ಗಳನ್ನು ಬೇಕಾದರೆ ದಯವಿಟ್ಟು ಕೂಡ ಪಡಿಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗಳು ನಾನು ನಿಮ್ಗೆ ಸಿಗ್ತೀನಿ. ಕೆಲವೊಂದು ಪ್ರಾಕ್ಟೀಸ್ ಕ್ವೆಶ್ಚನ್ಸ್ ಕೂಡ ಕೊಡ್ತೀನಿ. ನಮಸ್ಕಾರಗಳು.